ಈ ಬಿಟ್ಟಿ ಭಾಗ್ಯಗಳನ್ನು ಸರಿದೂಗಿಸಲಿಕ್ಕೆ 65,000 ಕೋಟಿ ಏನು ಬೇಕಾಗಿದೆ, ಅದನ್ನು ಹೊಂದಾಣಿಕೆ ಮಾಡುವಂಥ ಸರ್ಕಸ್ಸಿನಲ್ಲಿ ಕರ್ನಾಟಕ ರಾಜ್ಯದ ಖಜಾನೆ ಸಂಪೂರ್ಣವಾಗಿ ಬರಿದಾಗ್ತಾ ಇದೆ. ಹಗರಣಗಳ ಕರ್ನಾಟಕದ ಇವತ್ತಿನ ವರ್ತಮಾನದಲ್ಲಿ ಬ್ರಹ್ಮಾಂಡದ ಭ್ರಷ್ಟಾಚಾರದ ಕೀಲಿಕೈ ಬಿಜೆಪಿಗೆ ಸಿಗ್ತಾ ಇತ್ತು. ಬಿಜೆಪಿಗರ ಉದ್ದೇಶ ಅದಲ್ಲವೇ ಅಲ್ಲ. ಈ ಬಿಜೆಪಿಯವರ ಪ್ರಹಸನ, ಪ್ರತಿಭಟನೆಯ ನಾಟಕ, ಒಳಗೊಂದು ಹೊರಗೊಂದು ಅಡ್ಜಸ್ಟ್ಮೆಂಟ್ ರಾಜಕಾರಣ, ಕೊನೆಗೂ ಭ್ರಷ್ಟಾಚಾರದ ಸಾಮೂಹಿಕವಾದಂಥ ಫಲಾನುಭವಿಗಳು ಆಡಳಿತ ಪಕ್ಷ, ವಿರೋಧ ಪಕ್ಷ. 2018ರಲ್ಲಿ ಪಾರ್ವತಿ ಸಿದ್ದರಾಮಯ್ಯನವರ ಹೆಸರಲ್ಲಿ ಕೇವಲ 8 ಕೋಟಿ ಇತ್ತು. 2018 ಅಂದರೆ 6 ವರ್ಷದಲ್ಲಿ 32 ಕೋಟಿ ಆಗಿದೆ. ಲೆಕ್ಕ ಹಾಕಿ. ಶುದ್ಧವಾಗಿದ್ದೇವೆ, ಬಡವರ ಪರವಾಗಿದ್ದೇವೆ, ನಾವು ಹಸಿದವರಿಗೆ ಅನ್ನ ಕೊಡ್ತೇವೆ. ಏನು ಕರ್ಮ ಕೊಡ್ತಾ ಇದ್ದೀರಿ, ನೀವು ಏನು ಮಾಡ್ತಾ ಇದ್ದೀರಿ, ದೇಶದ ಈ ರಾಜ್ಯದ ಹಣವನ್ನು ಯಾವ ಲೆವೆಲಲ್ಲಿ ಲೂಟಿ ಮಾಡ್ತಾ ಇದ್ದೀರಿ ಅನ್ನೋದು ಸಾರ್ವಜನಿಕರಿಗೆ ಅರ್ಥ ಆಗುತ್ತೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಲೋಕಸಭೆಯ ಚುನಾವಣೆಯ ಫಲಿತಾಂಶದ ನಂತರ ಮೊದಲ ಅಧಿವೇಶನ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಬೇಕು ಅನ್ನುವಂಥ ಆಲೋಚನೆಯಲ್ಲಿ ಮೈಸೂರಿನ ಮೂಡಾ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಆರೋಪಿತ ಸ್ಥಾನದಲ್ಲಿ ನಿಂತಿರೋದ್ರಿಂದ ದಿಢೀರಂತ ನಿನ್ನೆ ಏಕಸದಸ್ಯ ನ್ಯಾಯಾಂಗ ತನಿಖೆಗೆ ಮೈಸೂರಿನ ಮೂಡಾ ಪ್ರಕರಣವನ್ನು ವಹಿಸಲಾಗಿದೆ. ನಿವೃತ್ತ ನ್ಯಾಯಾಧೀಶ, ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದಂಥ PN ದೇಸಾಯಿ ಅವರ ನೇತೃತ್ವದಲ್ಲಿ ಒಂದು ದಿಢೀರಾದಂಥ ಸಮಿತಿಯನ್ನು ರಚನೆ ಮಾಡಿ, ಯಾಕೆಂತಂದರೆ ಇವತ್ತಿನ ಅಧಿವೇಶನದಲ್ಲಿ ಸಂಪೂರ್ಣವಾಗಿ ಅದು ವಾಲ್ಮೀಕಿ ನಿಗಮ ಇರ್ಬೋದು, ಮೂಡಾ ಹಗರಣ ಇರ್ಬೋದು, ಪ್ರವಾಸೋದ್ಯಮದ್ದಿರ್ಬೋದು, ಇವತ್ತು ಈಗ ಹೊಸತಾಗಿ ಮತ್ತೊಂದು ದೂರು ದಾಖಲಾಗಿದೆ. ವಕ್ಫ್ ಮಂಡಳಿಯಿಂದ 4 ಕೋಟಿ ಅಕ್ರಮ ಹಣ ವರ್ಗಾವಣೆ. ಪೊಲೀಸರಿಗೆ ಮಂಡಳಿ ಲೆಕ್ಕಾಧಿಕಾರಿ ದೂರನ್ನು ಕೊಟ್ಟಿದ್ದಾರೆ. ಮಾಜಿ CEO ಜುಲ್ಫಿಕರುಲ್ಲಾ ವಿರುದ್ಧ ಈ ದೂರು ದಾಖಲಾಗಿದೆ. ನೀವು ಒಂದನ್ನು ಗಮನಿಸಬೇಕು. ಹಾಗಾದರೆ ಪ್ರತಿಯೊಂದು ಮಂಡಳಿಯಿಂದ ಸಾರ್ವಜನಿಕವಾದಂಥ ದುಡ್ಡು ಯಾವ ಮಟ್ಟಿಗೆ ಇವರ ಸ್ವಾರ್ಥಕ್ಕೆ ಬಳಕೆ ಆಗ್ತಾ ಇದೆ, ಇದೊಂದು ಸಾಂಘಿಕ ಲೂಟಿ. ಕಾಂಗ್ರೆಸ್ಸಿನ ಸರ್ಕಾರದ 15-16 ತಿಂಗಳ ಏನು ಅವಧಿ ಇದೆ, ಈ ಅವಧಿಯಲ್ಲಿ ಈಗಾಗಲೇ ಬಸವರಾಜ ರಾಯರೆಡ್ಡಿಯವರು ಕಳೆದ 2 ದಿನದಿಂದ ಅವರು ಅವರದೇ ಆದಂಥ ಒಂದು ಅಂಕಿಅಂಶಗಳನ್ನು ಇಟ್ಟುಕೊಂಡು ಹೇಳ್ತಾ ಇದ್ದಾರೆ. ಏನನ್ನು ಹೇಳ್ತಾ ಇದ್ದಾರೆ? ಈ ಬಿಟ್ಟಿ ಭಾಗ್ಯಗಳನ್ನು ಸರಿದೂಗಿಸಲಿಕ್ಕೆ 65,000 ಕೋಟಿ ಏನು ಬೇಕಾಗಿದೆ, ಅದನ್ನು ಹೊಂದಾಣಿಕೆ ಮಾಡುವಂಥ ಸರ್ಕಸ್ಸಿನಲ್ಲಿ ಕರ್ನಾಟಕ ರಾಜ್ಯದ ಖಜಾನೆ ಸಂಪೂರ್ಣವಾಗಿ ಬರಿದಾಗ್ತಾ ಇದೆ. ಆರ್ಥಿಕವಾಗಿ ತೀವ್ರ ಸಂಕಷ್ಟಕ್ಕೆ ಕರ್ನಾಟಕ ಸರ್ಕಾರ ಸಿಲುಕುವ ಎಲ್ಲ ಲಕ್ಷಣ ಮತ್ತು ಆಲ್ರೆಡಿ ಸಿಲುಕಿದೆ ಅಂತ. ಅದನ್ನು DK ಶಿವಕುಮಾರು ಇತ್ಯಾದಿ ಭಾಳಷ್ಟು ಜನ ಅದನ್ನು ಇವತ್ತು ವಿರೋಧಿಸ್ತಾ ಇದ್ದಾರೆ, ಪ್ರಶ್ನೆ ಬೇರೆ. ಆದರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಆಗಿರುವಂಥ ಬಸವರಾಜ ರಾಯರೆಡ್ಡಿಯವರು ಅವರದೇ ಪಕ್ಷ ಮತ್ತು ಅವರ ಮುಖ್ಯಮಂತ್ರಿಗಳ ವಿರುದ್ಧ ಏನಾದರೂ ಹೇಳಿಕೆ ಕೊಡಲಿಕ್ಕೆ ಸಾಧ್ಯ ಇದೆಯೇ? ಆದರೆ ಅಂಥ ಒಂದು ಹೇಳಿಕೆಯನ್ನೂ ಸಾರ್ವಜನಿಕವಾಗಿ ಅವರು ಕೊಡ್ತಾರೆ ಅಂತಾದರೆ ಅಲ್ಲಿರುವಂಥ ಸತ್ಯಸಂಗತಿ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಕರ್ನಾಟಕ ರಾಜ್ಯದ ಈ ಬಿಟ್ಟಿ ಭಾಗ್ಯದ ಹೊಡೆತ ಎಂಥ ಒಂದು ಆರ್ಥಿಕವಾದಂಥ ಮುಗ್ಗಟ್ಟಿಗೆ ಪರಿಸ್ಥಿತಿಯನ್ನು ತಂದು ನಿಲ್ಲಿಸಿದೆ ಅನ್ನೋದನ್ನು ಬಸವರಾಜ ರಾಯರೆಡ್ಡಿಯವರ ಈ ಮಾತಿನಿಂದ ನಾವು ಗಮನಿಸಬೇಕು. ಅದರ ಜೊತೆಗೆ ಬಸ್ ಪ್ರಯಾಣವನ್ನು 10% 20% ಅನಿವಾರ್ಯವಾಗಿ ನಾವು ಜಾಸ್ತಿ ಮಾಡಲೇಬೇಕಾಗಿದೆ. ಯಾಕೆ ಅಂತಂದರೆ ಕಳೆದ ತ್ರೈಮಾಸಿಕದಲ್ಲಿ, ಅಂದರೆ ಕಳೆದ 3 ತಿಂಗಳ ಅವಧಿಯಲ್ಲಿ 295 ಕೋಟಿ ನಷ್ಟವನ್ನು ಸಾರಿಗೆ ಸಂಸ್ಥೆ ಅನುಭವಿಸ್ತಾ ಇದೆ. ಶಕ್ತಿ ಯೋಜನೆಯಿಂದ ವಾಯುವ್ಯ ಸಾರಿಗೆ ಸಂಸ್ಥೆ
ಸಂಪೂರ್ಣವಾಗಿ ನಷ್ಟದಲ್ಲಿದೆ. ಈ ನಷ್ಟದಿಂದ ಚೇತರಿಕೆಯನ್ನು ತಂದುಕೊಂಡು ಸಾರಿಗೆ ಸಂಸ್ಥೆಗೆ ಒಂದು ಪುನರ್ ಜನ್ಮದ ಯೋಗವನ್ನು ನಾವೇನಾದರೂ ಕೊಡಬೇಕು ಅಂತಾದರೆ KSRTCಯ 10ರಿಂದ 20% ದರ ಏರಿಕೆ ತೀರಾ ಅನಿವಾರ್ಯ ಅನ್ನೋದನ್ನು KSRTC ಅಧ್ಯಕ್ಷ R. ಶ್ರೀನಿವಾಸ್ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಇದು ಏನನ್ನು ಸೂಚಿಸ್ತಾ ಇದೆ ನೋಡಿ. SC ST ಎಲ್ಲೆಲ್ಲಿ ಸಾಧ್ಯವೋ ಅದು ವಕ್ಫ್ ಫಂಡಲ್ಲಿ ಇರ್ಬೋದು, ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ವಾಲ್ಮೀಕಿ ಮಂಡಳಿ ಇರ್ಬೋದು, ಇನ್ನು ಯಾವ್ಯಾವುದೆಲ್ಲ ಇದೆಯೋ ಅದೆಲ್ಲವೂ ಡಿಗ್ಗಾಗಬೇಕಷ್ಟೇ. ನಮ್ಮ ಈ BJPಯ ಪಕ್ಷ ನಿಜವಾಗಿಯೂ ಒಂದು ಕೃತುಶಕ್ತಿಯಿಂದ ಪ್ರತಿಪಕ್ಷವಾಗಿ ಕೆಲಸ ಮಾಡಿದ್ದಿದ್ರೆ, ಆ ಮಾಡುವಂಥ ಸ್ಪಷ್ಟವಾದ ಇರಾದೆ ಇದ್ದಿದ್ರೆ, ಆ ಪ್ರಾಮಾಣಿಕತೆ ಇದ್ದರೆ, ಆಡಳಿತ ಪಕ್ಷದ ಅವರೊಟ್ಟಿಗೆ ಕೈ ಜೋಡಿಸುವ, ಅವರ ಕಿಸೆಯಲ್ಲಿ ಇವ್ರ ಕೈ, ಇವ್ರ ಕಿಸೆಯಲ್ಲಿ ಅವ್ರ ಕೈ ಅನ್ನುವಂಥ ಒಂದು ಕೊಡುಕೊಳ್ಳುವಿಕೆಯ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಲ್ಲದೇ ಇದ್ದಿದ್ರೆ ಪ್ರಾಯಶಃ ಅತ್ಯಂತ ತುರಿಯಾವಸ್ಥೆಯಲ್ಲಿ ಪ್ರತಿಪಕ್ಷ ಒಂದು ಆಡಳಿತ ಪಕ್ಷದ ಕುತ್ತಿಗೆಯನ್ನು ಯಾವ ಮಟ್ಟದಲ್ಲಿ ಹಿಡಿಬಹುದಿತ್ತು ಅಂತಂದರೆ ಅದು ಆತ್ಯಂತಿಕವಾದಂಥ ಅಸ್ತ್ರಗಳು ಸಿಗ್ತಾ ಇದೆ, ಬ್ರಹ್ಮಾಸ್ತ್ರಗಳೇ ಸಿಗ್ತಾ ಇದೆ. ಆದರೆ ಈ ಪ್ರತಿಪಕ್ಷದಲ್ಲಿ ಕೂತಂಥ ಈ ಹೇಡಿ ರಾಜಕಾರಣಿಗಳು, ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು, ಹಣವೇ ನಮಗೆ ಮುಖ್ಯ, ನಮಗೆ ಬರುವ ಪಾಲು ನಮಗೆ ಬರತಕ್ಕದ್ದು ಬರಬೇಕು, ಈ ಪಾಲುದಾರಿಕೆಯ ರಾಜಕಾರಣದ ದುಸ್ಥಿತಿ ಏನಾಗಿದೆ ಅಂತಂದರೆ ಕೇವಲ ಒಂದು ಹೊರನೋಟದ ಪ್ರತಿಭಟನೆ ಅಷ್ಟಕ್ಕೆ ನಿಂತಿದೆ. ಅದಲ್ಲದೆ ಇದ್ದರೆ ಪ್ರತಿಯೊಂದು ನಿಗಮದ, ಪ್ರತಿಯೊಂದು ವ್ಯವಸ್ಥೆಯ ಅಡಿಯಲ್ಲಿ ಇವತ್ತು ಏನೇನಾಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಅದನ್ನು ಶೋಧಿಸುವ, ಅದನ್ನು ಹುಡುಕುವ ಒಂದು ವ್ಯವಸ್ಥೆಗೆ ಕೈ ಹಾಕಿದರೆ BJP ಪ್ರಾಯಶಃ ಹಗರಣಗಳ ಕರ್ನಾಟಕದ ಇವತ್ತಿನ ವರ್ತಮಾನದಲ್ಲಿ ಬ್ರಹ್ಮಾಂಡದ ಭ್ರಷ್ಟಾಚಾರದ ಕೀಲಿಕೈ BJPಗೆ ಸಿಗ್ತಾ ಇತ್ತು. BJPಗರ ಉದ್ದೇಶ ಅದಲ್ಲವೇ ಅಲ್ಲ. ಕೇವಲ ಹೈಕಮಾಂಡಿನ ಕಣ್ಣು ಒರೆಸಲಿಕ್ಕೆ, ನಾವು ಒಂದು ನಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಒಂದು ಪ್ರತಿಭಟನೆ, ಒಂದು ಪ್ರಕ್ರಿಯೆ, ಒಂದು ನಾಟಕ ಅಷ್ಟನ್ನೇ ಮಾಡೋದ್ರಲ್ಲಿ ಅವರು ಮುಂದಾದದ್ರಿಂದ ಸ್ವಯಂ ಆಯಾಯ ಮಂಡಳಿಯ ಕೆಲವು ಲೆಕ್ಕಾಧಿಕಾರಿಗಳು, ಅಧಿಕಾರಿಗಳು ಅಕೌಂಟ್ ಚೆಕ್ ಮಾಡಿದಾಗ ಈ ಹಗರಣಗಳು ಹೊರಗೆ ಬರ್ತಾ ಇದೆ ಹೊರತು ಇವರು ಏನು ಕಡ್ದು ಕಟ್ಟಾಕಿದ್ದು ಏನೂ ಇಲ್ಲ. ಈ BJPಯವರು ಅದು ಮಾಡೋದಿದ್ದರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ನೂರಾರು ಪ್ರಕರಣಗಳು ನೋಡಿ. ಕೇಂದ್ರ ಸಚಿವರಾಗಿಯೂ ಕೂಡ ನಿನ್ನೆ ಅಭಿನಂದನಾ ಸಮಾರಂಭದಲ್ಲಿ ಇನ್ನೊಂದು ಬಾಂಬನ್ನು ಹಾಕಿದ್ದಾರೆ HDK. ಏನು ಬಾಂಬು ಅಂತಂದರೆ ಇದೇ DK ಶಿವಕುಮಾರ್, ನಿಮಗೆ ನೆನಪಿದೆ, ಚುನಾವಣೆ ಸಂದರ್ಭದಲ್ಲಿ ನಮಗೂ ಪೆನ್ನು ಪೇಪರ್ ಕೊಡಿ ನಾವು ನೋಡ್ತೇವೆ ಅಂತ ಹೇಳಿದ್ರಲ್ಲ, ಅದನ್ನೇ ಇಟ್ಟುಕೊಂಡು 15,000 ಕೋಟಿಯ ಕಿಕ್ ಬ್ಯಾಕನ್ನು DKಶಿ ಅವರ ಹೆಸರು ಹೇಳದೇನೆ ಅವರು ಪಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದನ್ನು ನಿನ್ನೆ ಅವರು ಆರೋಪಿಸಿದ್ದಾರೆ. ಹಾಗಾದರೆ ಏನದು? ಬೆಂಗಳೂರಿನಲ್ಲಿ ಕಸ ಎತ್ತಲು ಕಪ್ಪು ಪಟ್ಟಿಯಲ್ಲಿ ಅಂದರೆ ಬ್ಲ್ಯಾಕ್ ಮಾರ್ಕ್ ಇದ್ದಂಥ ಯಾವುದೇ ಗುತ್ತಿಗೆದಾರನಿಗೆ ಯಾವುದೇ ಹೊಸ ಗುತ್ತಿಗೆಯನ್ನು ಕೊಡುವ ಹಾಗೆ ಇಲ್ಲ. ಅವರು ಬ್ಲ್ಯಾಕ್ ಸ್ಟ್ರಿಪ್ಪಲ್ಲಿದ್ದಾರೆ. ಅಂಥ ಒಬ್ಬ ವ್ಯಕ್ತಿಗೆ 30 ವರ್ಷಕ್ಕೆ 45,000 ಕೋಟಿಯ ಕಸ ಎತ್ತುವ ಗುತ್ತಿಗೆಯನ್ನು ಕೊಡಲಾಗ್ತಾ ಇದೆ. ಕೊಡುವ ಪ್ರಯತ್ನ ಎಲ್ಲವೂ ಅಂತಿಮ ಹಂತದಲ್ಲಿದೆ. ಈ 45,000 ಕೋಟಿಯ ಈ ಬ್ಲ್ಯಾಕ್ ಬೆಲ್ಟಲ್ಲಿರುವಂಥ ಗುತ್ತಿಗೆದಾರರಿಗೆ ಕೊಡುವುದಲ್ಲದೆ ಅದರಲ್ಲಿ 15,000 ಕೋಟಿಯ ಕಿಕ್ ಬ್ಯಾಕನ್ನು ಪಡ್ಕೊಳ್ಳಿಕ್ಕೆ ಈ ವ್ಯಕ್ತಿ ಮುಂದಾಗಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದೆ. DKಶಿ ದೆಹಲಿಯಲ್ಲಿ ಕೂತ್ಕೊಂಡು ಅವರು ರಾಜ್ಯ ರಾಜಕಾರಣದ ಈ ಒಂದು ಆಳದಲ್ಲಿ ಏನೇನು ಆಗ್ತಾ ಇದೆ, ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಮುಂದಾಗ್ತಾ ಇದ್ದಾರೆ ಹಣ ಹೊಡಲಿಕ್ಕೆ, ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ, ಅದನ್ನೆಲ್ಲವನ್ನು ಅಲ್ಲೂ ಕೂತ್ಕೊಂಡು ಇವರು ಕಂಡುಹಿಡಿತಾ ಇದ್ದಾರೆ, ಜನರ ಎದುರು ತರ್ತಾ ಇದ್ದಾರೆ. ಆದರೆ ಈ ನಮ್ಮ BJPಯ ಭ್ರಷ್ಟರಿಗೆ ಆಗ್ತಾ ಇಲ್ಲ. ಯಾಕೆಂತಂದರೆ ಮಾಡುವ ಉದ್ದೇಶ ಇಲ್ಲ, ಇರಾದೆ ಇಲ್ಲ.
ಅವರವರಿಗೆ ಅವರವರ ಸ್ಥಾನ ಭದ್ರತೆ ಏನು ಬೇಕು, ಎಷ್ಟಕ್ಕೆ ಬೇಕು ಅಷ್ಟನ್ನು ಮಾಡ್ತಾರೆ. ಅದು ಬಿಟ್ಟು ನೇರ ಆಡಳಿತ ಪಕ್ಷವನ್ನು ನೇಣಿಗೆ ಹಾಕುವಂಥ ಒಂದು ಇಕ್ಕಟ್ಟಿಗೆ ಸಿಲುಕಿಸುವಂಥ ಹಲವು ಹಗರಣಗಳು ಮೈದಾನದಲ್ಲಿದ್ದರೂ ಕೂಡ ಇವರು ನೋಡಿಕೊಂಡು ಆಚೆಗೆ ಪಾಸ್ ಆಗ್ತಾ ಇದ್ದಾರೆ. ಅದನ್ನೇ ಯತ್ನಾಳ್ ಅಂತವರು ಪ್ರಶ್ನೆ ಮಾಡ್ತಾ ಇರೋದು. ಕೆಲವು ಸರಿ ನಮಗೇನಾಗುತ್ತೆ, ಈ ವಾಚಾಳಿಗಳು ಯತ್ನಾಳ್ ಅಂತವ್ರು ಮಾತಾಡೋದೆಲ್ಲ ಅಧಿಪ್ರಸಂಗವಾಗಿ ಕಾಣ್ತದೆ. ಅದಕ್ಕಾಗಿ ನಮ್ಮಿಂದ ಹಿಡಿದು ಎಲ್ಲರೂ ಅವರನ್ನು ಕ್ರಿಟಿಸೈಸ್ ಮಾಡ್ತೇವೆ. ಆದರೆ ತೋಳ ಬಂತಲೋ ತೋಳ ಕಥೆ ಇದು. ಯತ್ನಾಳ್ ಹೇಳ್ತಾ ಇರುವಂಥದ್ದು ಸತ್ಯ ಅನ್ನುವಂಥದ್ದು ಅರ್ಥ ಆಗಬೇಕು ಅಂತಾದರೆ ಈಗಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಾಗ ಅರ್ಥ ಆಗುತ್ತೆ. ಈ BJPಯವರ ಪ್ರಹಸನ, ಪ್ರತಿಭಟನೆಯ ನಾಟಕ, ಒಳಗೊಂದು ಹೊರಗೊಂದು, ಅಡ್ಜಸ್ಟ್ಮೆಂಟ್ ರಾಜಕಾರಣ, ಕೊನೆಗೂ ಭ್ರಷ್ಟಾಚಾರದ ಸಾಮೂಹಿಕವಾದಂಥ ಫಲಾನುಭವಿಗಳು ಆಡಳಿತ ಪಕ್ಷ, ವಿರೋಧ ಪಕ್ಷ. ಈ ಪರಿಸ್ಥಿತಿ ಕರ್ನಾಟಕಕ್ಕೆ ಬರಬಾರ್ದಿತ್ತಿದು ಅಂತ ದೌರ್ಭಾಗ್ಯ ಕರ್ನಾಟಕಕ್ಕೆ ಬಂದಿದೆ. ಇದರ ಹಿನ್ನೆಲೆಯಲ್ಲಿ ಮೂಡ ಒಂದು ಪ್ರಕರಣವನ್ನು ಏಕಸದಸ್ಯ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಶೋಧಕ್ಕೆ, ತನಿಖೆಗೆ ಮುಂದು ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಇಲ್ಲಿ ಮುಖ್ಯವಾದಂಥ ಒಂದು ಕೇಂದ್ರ ಬಿಂದು ಆಗಿರೋದ್ರಿಂದ ಅವರ ಹೆಸರಿನಲ್ಲಿ ಎಷ್ಟೆಷ್ಟು ಆಸ್ತಿ ಇದೆ ದಾಖಲಾಗಿ ಆದಂಥದ್ದು, ಘೋಷಣೆಗೊಳಗಾದಂಥದ್ದು. 2008ರಿಂದ ಇವತ್ತಿನವರೆಗೆ ಅವರ ಆಸ್ತಿಯ ಪ್ರಮಾಣ ಮತ್ತು ಒಟ್ಟು ಮೌಲ್ಯದ ಪ್ರಮಾಣ ಯಾವ ಮಟ್ಟದಲ್ಲಿ ವ್ಯತ್ಯಾಸವನ್ನು ಕಂಡಿದೆ. ಯಾಕೆಂತಂದರೆ ಮೌತ್ ಕಾ ಸೌದಾಗರ್, ಸಾವಿನ ಸರ್ದಾರ, ನನ್ನ ಕಂಡ್ರೆ ಅವರಿಗೆ ಭಯ ಅನ್ನುವಂಥ ಒಂದು ಧೀಮಂತಿಕೆಯನ್ನು, ದರ್ಪವನ್ನು ತೋರಿಸ್ತಾ ಇರುವಂಥ ಸಿದ್ದರಾಮಯ್ಯನವರು ಮೋದಿಯವರ ಬಗ್ಗೆ. ಆದರೆ ಮೋದಿಯವರ ಈ 20-25 ವರ್ಷದ ಅಧಿಕಾರದ ಅವಧಿಯಲ್ಲಿ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಯಾವ ರೀತಿ ಇದೆ, ಇವ್ರದ್ದು ಯಾವ ರೀತಿ ಇದೆ ಅಂತ ನೀವು ಕಂಪೇರ್ ಮಾಡ್ಬೋದು. 1 ವರ್ಷದ ಆದಾಯ ಪಾರ್ವತಮ್ಮನವ್ರದ್ದು, ಇದು ಯಾರ್ದು, ಸಿದ್ದರಾಮಯ್ಯನವರ ಪತ್ನಿ. 1 ವರ್ಷದ ಆದಾಯ ಎಷ್ಟು ಅಂತಂದರೆ 1,08,83,000. ಅದನ್ನು ನೀವು ಡಿವೈಡ್ ಮಾಡ್ತಾ ಹೋದರೆ ಒಂದು ದಿನದ ಆದಾಯ 9,06,000. ಅದೇ ದಿನಕ್ಕೆ 30,000 ಆಗುತ್ತೆ. ಒಂದು ತಿಂಗಳ ಆದಾಯ 9,06,000. ಅದೇ ದಿನದ ಲೆಕ್ಕ ಹಾಕಿದರೆ 30,000 ರೂಪಾಯಿ ಆಗುತ್ತೆ. ಒಂದು ವ್ಯಕ್ತಿಯ ತಿಂಗಳ ಆದಾಯ ಸಾರ್ವಜನಿಕ ಜೀವನದಲ್ಲಿ 30,000. ಈ ಪಾರ್ವತಮ್ಮನವರಿಗೆ ಒಂದು ದಿನಕ್ಕೆ ಬರ್ತಾ ಇದೆ, ಒಂದು ತಿಂಗಳಿಗೆ ಅವರಿಗೆ 9 ಲಕ್ಷದ ಆದಾಯ ಬರ್ತಾ ಇದೆ. ಯಾವ ರೀತಿಯಲ್ಲಿದೆ ನೋಡಿ. ಹಾಗಾದರೆ ಮೂಲ ಯಾವುದು? ಬಾಡಿಗೆಯಿಂದ ಬರುವ ಹಣ, ಫಿಕ್ಸೆಡ್ ಡೆಪಾಸಿಟ್ಟು ಅದರ ಬಡ್ಡಿ, ಉಳಿತಾಯ ಖಾತೆಯಲ್ಲಿರುವ ಹಣದ ಅದರ ಬಡ್ಡಿ, ಹೀಗೆ ಅವರು ಘೋಷಿಸಿಕೊಂಡಂಥ ಒಂದು ನೆಲೆಯಲ್ಲೇ ಇದನ್ನು ನಾವು ನಿಮಗೆ ಎದುರು ಕ್ರೋಢೀಕರಣ ಮಾಡಿ ಇಡ್ತಾ ಇರುವಂಥದ್ದು. ಇದು ನಮ್ಮದೇನು ಕೈಯಿಂದು ಅಲ್ಲ, ಬಾಯಿಂದು ಅಲ್ಲ, ಏನೂ ಅಲ್ಲ. ಫಿಕ್ಸೆಡ್ ಡೆಪಾಸಿಟ್ ಎಷ್ಟಿದೆ? ಪಾರ್ವತಮ್ಮನವ್ರದ್ದು ಲೆಕ್ಕಾಚಾರ ಇದು, ಸಿದ್ದರಾಮಯ್ಯನವ್ರದ್ದಲ್ಲ. 7 ಕೋಟಿ ಇದೆ. ಆಮೇಲೆ ಉಳಿತಾಯ ಖಾತೆಯಲ್ಲಿ 12 ಲಕ್ಷ ಇದೆ. ಪಾರ್ವತಿ ಸಿದ್ದರಾಮಯ್ಯನವರ ಒಟ್ಟು ಹೆಸರಿನಲ್ಲಿ 7 ಕೋಟಿ ರೂಪಾಯಿ ಇದೆ. ಇದರಲ್ಲಿ 4.70 ಕೋಟಿ ಒಂದು ಫಿಕ್ಸೆಡ್ ಡೆಪಾಸಿಟ್ ಆದರೆ 1.04 ಕೋಟಿಯ 2 ಫಿಕ್ಸೆಡ್ ಡೆಪಾಸಿಟ್ಗಳು ಇದೆ. ವಿವಿಧ ಬ್ಯಾಂಕ್ಗಳಲ್ಲಿ ಇರುವ ಸೇವಿಂಗ್ಸು ಒಟ್ಟು 12 ಲಕ್ಷ. ಕಂಪನಿಗಳಲ್ಲಿ ಡೈರೆಕ್ಟರ್ ಹಾಗೂ ಪಾರ್ಟ್ನರ್ ಪ್ರಸಿದ್ಧ YS ಡಯಾಗ್ನೋಸ್ಟಿಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಇವರು ಡೈರೆಕ್ಟರ್ ಆಗಿದ್ದಾರೆ. ಯಾರು? ಪಾರ್ವತಮ್ಮನವರು. BMM ಎಂಟರ್ಪ್ರೈಸಸ್ ಹಾಗೂ PRY ಪ್ರಾಜೆಕ್ಟ್ ಕಂಪನಿಯಲ್ಲಿ ಪಾರ್ಟ್ನರ್ ಆಗಿದ್ದಾರೆ. ಶೇರ್ ಹಾಗೂ ಬಾಂಡ್ ರೂಪದಲ್ಲಿರುವುದು ಎಷ್ಟು? 2.5 ಕೋಟಿ. ಇನ್ನು BRY ಪ್ರಾಜೆಕ್ಟ್ ಕಂಪನಿಯಲ್ಲಿ 1.80 ಕೋಟಿ ಇವರದ್ದು ಶೇರ್ ಇದೆ. ಇನ್ನು BMM ಎಂಟರ್ಪ್ರೈಸಸ್ ಕಂಪನಿಯಲ್ಲಿ 62 ಲಕ್ಷದ ಮೌಲ್ಯದ ಶೇರನ್ನು ಹೊಂದಿದ್ದಾರೆ ಪಾರ್ವತಮ್ಮನವರು. ಪ್ರಸಿದ್ಧ YS ಪ್ರೈವೇಟ್ ಕಂಪನಿಯಲ್ಲಿ 10,000 ಶೇರ್ ಇದೆ. ಇನ್ನು ಅರ್ಧ kg ಚಿನ್ನ, 4.25 kg ಬೆಳ್ಳಿ ಇವರು ಒಡತಿ. 540 ಗ್ರಾಮ್ ಚಿನ್ನಾಭರಣದ ಇದರ ಬೆಲೆ 32 ಲಕ್ಷ. 4.25 kg ಬೆಳ್ಳಿ ಮೌಲ್ಯ 2.83 ಲಕ್ಷ.
ಮೈಸೂರಿನಲ್ಲಿ 8.5 ಎಕರೆ ಕೃಷಿ ಜಮೀನಿದೆ ಪಾರ್ವತಮ್ಮನವರ ಹೆಸರಲ್ಲಿ. ಸಿದ್ದರಾಮಯ್ಯನವರ ಹೆಸರಿನಲ್ಲಿ 2 ಕೃಷಿ ಭೂಮಿ ಇದೆ. ಮೈಸೂರು ಜಯಪುರ ಹೋಬಳಿಯಲ್ಲಿ 2.15 ಗುಂಟೆ, ಇದರ ಬೆಲೆ 1,10,00,000. ಇನ್ನು ಮಗ ರಾಕೇಶ್ ಹೆಸರಿನಲ್ಲಿದ್ದ ಜಮೀನು ತಾಯಿಗೆ ವರ್ಗಾವಣೆ ಆಗಿದೆ ಅವನು ಸತ್ತ ನಂತರ. ಇನ್ನೊಂದು ಜಮೀನು ಮೈಸೂರಿನ ವರುಣದಲ್ಲಿದೆ, 1.8 ಗುಂಟೆ, ಇದರ ಮೌಲ್ಯ 19 ಲಕ್ಷ. 8 ಕೋಟಿಯ ಕೃಷಿಯೇತರ ಸೈಟುಗಳಿವೆ. ಅದನ್ನು ನೀವು ಹೇಳಿದ್ದೀಗ ಎಲ್ಲಿ ನಾವು ಇದು ವಿವಾದಕ್ಕೊಳಗಾದದ್ದಿದೆ. ದೇವನೂರು ಇದು ಏನು ಸೈಟಲ್ಲಿ ಪ್ರಾಜೆಕ್ಟಲ್ಲಿ ಇವ್ರದ್ದು 3.16 ಎಕರೆ ಏನು ಜಮೀನಿತ್ತು ಮೈಸೂರಿನ ಹೊರಭಾಗದಲ್ಲಿ, ಅದನ್ನು ಮೂಡ ವಶಪಡಿಸ್ಕೊಂಡಂಥ ಹಿನ್ನೆಲೆ ಅಂತ ಇರುವಂಥದ್ದು. ಆದರೆ ಆ ಮೂಡ ಕೂಡ ಅದನ್ನು ಡಿನೋಟಿಫಿಕೇಷನ್ ಮಾಡಿತ್ತು, ಅದು ಅವರ ವಶದಲ್ಲಿ ಇರಲಿಲ್ಲ ಅನ್ನೋದು ಇನ್ನೊಂದು ತಗಾದೆ. ಅದು ಏನೇ ಆದರೂ 8 ಕೋಟಿ ಮೌಲ್ಯ ಅಲ್ಲಿದ್ದದು, ಆದರೆ ಅದನ್ನು ಸಮಾನಾಂತರ ಸೈಟಾಗಿ ತಗೊಂಡದ್ದು ಈಗ ಏನು ವಿಜಯನಗರದ ಒಂದು ಪ್ರಾಜೆಕ್ಟಲ್ಲಿ. ಅಲ್ಲಿ ಏನಾಗಿದೆ, ಇವರೇ ಸಿದ್ದರಾಮಯ್ಯನವ್ರು ಹೇಳುವ ಪ್ರಕಾರ ಅದನ್ನು ನಾವು ಸೇರಿಸಿದರೆ ಭಾಳಷ್ಟಾಗತ್ತೆ. 62 ಕೋಟಿ ನನಗೆ ಕೊಟ್ಟುಬಿಡಲಿ, 14 ಸೈಟ್ ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ನಾವು ಗಮನಿಸಿರೋದು ಕೇವಲ ಹಳೆಯ 3.16 ಎಕರೆಯ 8 ಕೋಟಿಯ ಮೌಲ್ಯ. ಬೆಂಗಳೂರಿನಲ್ಲಿ 2 ಮನೆ ಇದೆ. ಮಲ್ಲೇಶ್ವರಮಲ ಫ್ಲ್ಯಾಟು 1.5 ಕೋಟಿದು, ವಿಜಯನಗರದ ಮನೆ 4 ಕೋಟಿ. ಇದು ಅವರ ಘೋಷಿಸಿದ್ದು. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನಂಥವರಿಗೆ ಮಲ್ಲೇಶ್ವರಂನಲ್ಲಿ 1.5 ಕೋಟಿಗೆ ಫ್ಲ್ಯಾಟ್ ಸಿಗುತ್ತೋ ನಂಗೆ ಗೊತ್ತಿಲ್ಲ. ಇನ್ನು ವಿಜಯನಗರದಂಥ ಏರಿಯಾದಲ್ಲಿ ಇರುವಂಥದ್ದು 4 ಕೋಟಿ ಮನೆ, ಅದು ಹೆಂಡತಿ ಹೆಸರಿನಲ್ಲಿ 50%, ಗಂಡನ ಹೆಸರಿನಲ್ಲಿ 50% ಇದೆ. 1 ಕೋಟಿ ಸಾಲವನ್ನು ಸಿದ್ದರಾಮಯ್ಯನವರು ಅಂದರೆ ಪಾರ್ವತಿ ಸಿದ್ದರಾಮಯ್ಯನವರು ಪ್ರಭುಸ್ವಾಮಿ ಅನ್ನುವರಿಗೆ ಕೊಟ್ಟಿದ್ದಾರೆ. ಇನ್ನು ರವಿ ಪ್ರಶಾಂತ್ ಅನ್ನುವರಿಗೆ 10 ಲಕ್ಷವನ್ನು ಸಾಲ ಕೊಟ್ಟಿದ್ದಾರೆ. ಈ ಎಲ್ಲ ಸೇರಿದರೆ ಸಿದ್ದರಾಮಯ್ಯನವರ ಶ್ರೀಮತಿಯವರ ಹೆಸರಿನಲ್ಲಿರುವುದು 32 ಕೋಟಿ. ಆಸ್ತಿ ಪಾಸ್ತಿ ಅದು ಇದು ಎಲ್ಲ ಸೇರಿ 2018ರಲ್ಲಿ. ಹಾಗಾದರೆ ಪಾರ್ವತಿ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಎಷ್ಟಿತ್ತು? ನಮಗೆ ಸಿದ್ದರಾಮಯ್ಯನವ್ರದ್ದು ಬೇಡ, ಅಧಿಕೃತ ಅನಧಿಕೃತ ಅವೆಲ್ಲ ಬೇಡ ಬಿಡಿ. ಈಗ ಅಧಿಕೃತವಾಗಿ ಅವರು ಘೋಷಿಸಿದ್ದು 2018ರಲ್ಲಿ ಪಾರ್ವತಿ ಸಿದ್ದರಾಮಯ್ಯನವರ ಹೆಸರಲ್ಲಿ ಕೇವಲ 8 ಕೋಟಿ ಇತ್ತು. 2018 ಅಂದರೆ 6 ವರ್ಷದಲ್ಲಿ 32 ಕೋಟಿ ಆಗಿದೆ. ಲೆಕ್ಕ ಹಾಕಿ. 9 ಲಕ್ಷ ಪ್ರತಿ ತಿಂಗಳ ಆದಾಯ, 30,000 ದಿನದ ಆದಾಯ. ಕೇವಲ ಪಾರ್ವತಿ ಸಿದ್ದರಾಮಯ್ಯನವರ ಬಗ್ಗೆ ನಾವು ಮಾತಾಡ್ತಾ ಇರುವಂಥದ್ದು. 2018ರಲ್ಲಿ 8 ಕೋಟಿ ಇದ್ದದ್ದು ಈಗ 32 ಕೋಟಿ ಆಗಿದೆ. 8 4 32, 4 ಪಟ್ಟು ಏರಿದೆ ಕೇವಲ 6 ವರ್ಷದಲ್ಲಿ. ಇದು ಅಹಿಂದ ಮುಖ್ಯಮಂತ್ರಿ, ಆಮೇಲೆ ಸಮಾಜವಾದಿ ಹಿನ್ನೆಲೆಯ ಮುಖ್ಯಮಂತ್ರಿ, ಬಡವರ ಬಂಧು ಅನ್ನರಾಮಯ್ಯನವರ ಪತ್ನಿಯವರ ಘೋಷಿತ ಲೆಕ್ಕಾಚಾರ. ಇನ್ನು 2013ರಲ್ಲಿ ಎಷ್ಟಿತ್ತು? 3 ಕೋಟಿ ಇತ್ತು. 2013ರಲ್ಲಿ 3 ಕೋಟಿ. 2014ರಲ್ಲಿ ಅಧಿಕಾರಕ್ಕೆ ಬಂದಂಥ ಮೋದಿಯವರ ಲೆಕ್ಕಾಚಾರವನ್ನು ನೀವು ನೋಡ್ತಿದ್ದೀರಿ. 2.5-3 ಕೋಟಿ ಏನಿದ್ದದ್ದು ಅದೀಗ ಕೆಳಗಿಳಿತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಇವ್ರದ್ದು ಏನಾಗ್ತಾ ಇದೆ? 2013ರಲ್ಲಿ ಕೇವಲ 3 ಕೋಟಿ ಇತ್ತು. 2013 ಅಂದರೆ 7 4 11 ವರ್ಷದಲ್ಲಿ 32 ಕೋಟಿ ಆಗಿದೆ. ನೆನಪಿಡಿ, 3ರಿಂದ 32 ಕೋಟಿ. 2008ರಲ್ಲಿ ಕೇವಲ 1.5 ಕೋಟಿ ಇತ್ತು. 8 2 10 ಅಂದರೆ 16 ವರ್ಷದಲ್ಲಿ 1.5 ಕೋಟಿ ಇದ್ದದ್ದು 32 ಕೋಟಿ ಆಗಿದೆ. ಈಗ ಅದೇ ಹೇಳ್ತಾ ಇರೋದು. ಈಗ ಒಂದು ರೀತಿಯಲ್ಲಿ ಇದನ್ನೆಲ್ಲ ನೀವು ಗಮನಿಸ್ತಾ ಹೋದರೆ ಏನು ಮಾಡಬೇಕು? ಆಮೇಲೆ ಇವರೆಲ್ಲ ದೊಡ್ಡವರು ಎಂಥ ಅದ್ಭುತವಾದ ಕೆಲಸ ಮಾಡ್ತಾರೆ ಅಂತಂದರೆ, ಸಿದ್ದರಾಮಯ್ಯನವರಲ್ಲಿ ಆಸ್ತಿ ಪಾಸ್ತಿ ಅವ್ರು ತೋರಿಸಿರೋದು 19 ಕೋಟಿ. ಗಂಡನಿಗಿಂತ ಹೆಂಡತಿಯೇ ಶ್ರೀಮಂತರು ಹಾಗೆ ನೋಡಿದ್ರೆ, ಆಯಿತಾ? ಇದರಲ್ಲಿ ಅವರಿಗೆ 16 ಕೋಟಿ ಸಾಲ ಇದೆ. ಯಾರಿಗೆ? ಸಿದ್ದರಾಮಯ್ಯನವರ ಪತ್ನಿಗೆ. ಅದರಲ್ಲಿ ಗಂಡನಿಗೆ ಕೊಡಬೇಕಾದದ್ದೇ 6 ಕೋಟಿ. ಮತ್ತು ಮನೆ ಕಟ್ಟಲಿಕ್ಕೆ ಸಾಲ ಮಾಡಿದ್ದು 2 ಕೋಟಿ ಹೌಸಿಂಗ್ ಲೋನು. ಮಗ ಯತೀಂದ್ರನಿಗೆ 53 ಲಕ್ಷ ಕೊಡಬೇಕು. ಅಂದರೆ ಒಳಗೊಳಗೆ ವ್ಯವಹಾರ, ಒಳಗೊಳಗೆ ಸಾಲ, ಒಳಗೊಳಗೆ ಆದಾಯ. ಈ ದರಿದ್ರ ರಾಜಕಾರಣಿಗಳ ಕೌಟುಂಬಿಕವಾದಂಥ ಒಟ್ಟು ವ್ಯವಸ್ಥೆ ಘೋಷಿತ ರೂಪದಲ್ಲೇ ಇಷ್ಟಿದ್ದರೆ
ಸಿದ್ದರಾಮಯ್ಯನವರ ಹೆಂಡತಿ ಹೆಸರಿನಲ್ಲೇ ಇಷ್ಟಿದ್ದರೆ ಇನ್ನಿವರು ಅಘೋಷಿತವಾದಂಥ ಅನಾಮಿಕವಾದಂಥ ಆಸ್ತಿಯ ಒಟ್ಟು ಇದು ಎಷ್ಟು? ಕೇವಲ 6 ವರ್ಷದಲ್ಲಿ ಎಷ್ಟಾಯಿತು ಅಂತ ನೋಡಿದಿರಿ ನೀವು? ಅದೇ ನೀವು ಈ 32 ಕೋಟಿಗೆ, ಅದು ಪಾರ್ವತಮ್ಮನವರ ಹೆಸರಲ್ಲೇ ಇರುವುದು, ಸ್ವತಃ ಮುಖ್ಯಮಂತ್ರಿಗಳೇ ಘೋಷಿಸಿದ್ದು 62 ಕೋಟಿ ಕೊಡಿ, ನಾವು 14 ಸೈಟ್ ಬಿಟ್ಟುಕೊಡ್ತೇವೆ. ಹಾಗಾದರೆ ಪಾರ್ವತಮ್ಮನವರ ಒಟ್ಟು ಆಸ್ತಿಯ ಅಥವಾ ಆಸ್ತಿ ಪಾಸ್ತಿಯ ಮೌಲ್ಯ ಎಷ್ಟಾಯ್ತು ಈಗ? 32 ಕೋಟಿ ಪ್ಲಸ್ 62 ಕೋಟಿ, ಹೆಚ್ಚು ಕಮ್ಮಿ 100 ಕೋಟಿ ಚಿಲ್ಲರೆ. ಏನು ಹೇಳೋಣ? ಇವರೆಲ್ಲ ಸಮಾಜ ಉದ್ಧಾರ ಮಾಡುವವರು, ದೇಶೋದ್ಧಾರ ಮಾಡುವವರು. ಇಷ್ಟೆಲ್ಲ ಅಕ್ರಮ ಆಸ್ತಿ ಅಥವಾ ಸಕ್ರಮ ಆಸ್ತಿಯೋ ಇಂಥ ಒಂದು ಕಡಿಮೆ ಅವಧಿಯಲ್ಲಿ 2008ರಲ್ಲಿ 1.5 ಕೋಟಿ, ಆ 1.5 ಕೋಟಿ ಇದ್ದದ್ದೀಗ ಕೇವಲ 16 ವರ್ಷದಲ್ಲಿ ಎಷ್ಟಾಯಿತು? ಏನು ಕತೆ ಲೆಕ್ಕ ಹಾಕಿ. 2008 ಅಂದರೆ 10 ಮತ್ತು 16 ವರ್ಷ. ಮತ್ತು ಏನು ಹೇಳ್ತೇವೆ? ನಾವು ಶುದ್ಧವಾಗಿದ್ದೇವೆ, ಬಡವರ ಪರವಾಗಿದ್ದೇವೆ, ನಾವು ಹಸಿದವರಿಗೆ ಅನ್ನ ಕೊಡ್ತೇವೆ. ಏನು ಕರ್ಮ ಕೊಡ್ತಾ ಇದ್ದೀರಿ? ನೀವು ಏನು ಮಾಡ್ತಾ ಇದ್ದೀರಿ? ದೇಶದ ಈ ರಾಜ್ಯದ ಹಣವನ್ನು ಯಾವ ಲೆವೆಲಲ್ಲಿ ಲೂಟಿ ಮಾಡ್ತಾ ಇದ್ದೀರಿ ಅನ್ನೋದು ಸಾರ್ವಜನಿಕರಿಗೆ ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.